ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ನಾ ಬಾಗೇವಾಡಿ ಒಳಗೆ ಇದೀವಿ. ಇವತ್ತು ಬಂತೀರಿ 4 ದಿನ ಆಯ್ತು. ಸಂಡೇ ಲಾಗ್ ನೋಡ್ರಿ ಇದು. ಇವಾಗ ಜಸ್ಟ್ ಎದ್ದಸಂದ್ರೆ ಎದ್ದು ನೋಡ್ರಿ. ಆಗಳೇ 7 ಗಂಟೆಗೆ ಎದ್ದೀನಿ. ಯಾಕಂದ್ರೆ ಇವತ್ತು 12 ಗಂಟೆ ಡ್ಯೂಟಿ ಐತಿ. ಡ್ಯೂಟಿಗೆ ಹೋಗ್ಬೇಕು. ಹಾಗಾಗಿ ಮತ್ತೆ ಮಲ್ಕೊಂಡಿವಿ ಅಂದ್ರೆ ಆ್ಯಕ್ಚುಲಿ 5 ಗಂಟೆ ಡ್ಯೂಟಿಗೆ ಹೋಗ್ಬೇಕಂತ ಮಲ್ಕೊಂಡಿದ್ದೆ. ಅದು ಹಿಂಗಾಗಿ ಮತ್ತೆ 12 ಗಂಟೆಗೆ ಹೋಗೋದೆ. ಸಂಡೇ ಇಲ್ಲಿ ಲಿಸ್ಟ್ ಒಳಗೆ 12 ಗಂಟೆಗೆ ಹಾಕ್ಯಾರ ನೋಡ್ರಿ. ಈಗ ಹೋಗ್ಬೇಕು. ಪಟ್ಪಟ್ಟಿಗೆ ಸ್ನಾನ ಮಾಡ್ಕೊಂಡು ಬಂದೀನಿ. ಈಗ ಕೆಳಗೆ ಹೋಗೊಂಬರಿ ನಾಷ್ಟ ಅದು ಮಾಡಿ ಇವತ್ತು ಹೋಗ್ಬೇಕು. ಊರಿಂದ 4 ದಿನ ಆಯ್ತು ನಾವು ಊರಿಂದ ಬಂದು. ಬರೀ ಕೆಳಗೆ ಏನು ಮಾಡತ್ತಾರೆ, ಕವಿತಾ ಅದು ಎದ್ದು ಕೆಳಗೆ ಹೋಗ್ಯಾರ. ಈಗ ಆಲ್ರೆಡಿ ನಾಷ್ಟಕ್ಕೆ ರೆಡಿ ಮಾಡಕತ್ತಾರ ನೋಡ್ರಿ. ಆಶಾ ಅದು ಬರೀ ಹೋಗೋಮ್ ಕೆಳಗೆ. ಮಧ್ಯಾಹ್ನ ಟೇಬಲ್ ನೋಡ್ರಿ ಹೆಂಗೈತಿ. ಅದೇ ಟೇಬಲ್ ಅನ್ನೋದು ಅಭ್ಯಾಸ ಮಾಡೋ ಟೇಬಲ್, ಮಾಮನೇ ಟೇಬಲ್ ಅಲ್ಲ. ಹಾಂ, ಏನು ವರ್ಷ ನಾಷ್ಟ ಮಾಡತ್ತಿ ನೋಡ್ರಿ. ತಿರುಗಿ ನಾಷ್ಟ ಮಾಡತ್ತ, ದೋಸೆ ಮಾಡ್ಕೊಂಡು ತಿನ್ನತ್ತಾರ ನೋಡ್ರಿ. ನಾಷ್ಟಕ್ಕೆ ನೋಡ್ರಿ ದೋಸೆ ಮಾಡ್ಯಾರ. ದೋಸೆ ತಿನ್ನಂಬರ್ರಿ, ನಾಷ್ಟ ಮಾಡಂಬರ್ರಿ ಎಲ್ಲರೂ. ಈಗ ದೋಸೆ ಮಾಡ್ಯಾರ ಅಂತ ಹೇಳಿದ್ನಲ್ಲ, ನಾಷ್ಟ ಮಾಡಕತ್ತೀನಿ. ಟೈಮ್ ನೋಡ್ರಿ ತಿರುಗಿ 10 ಗಂಟೆ ಆಗೋಯ್ತು. 10ಕ್ಕೆ ಇಲ್ಲಿ ಬಿಡ್ಬೇಕಂತ ಮಾಡಿದ್ವಿ, ಆದರೂ ಟೈಮ್ ಆಗೇ ಬಿಡ್ತು ನೋಡ್ರಿ. ಹೆಂಗೆ ಟೈಮ್ ಹೋಗೋದು ಗೊತ್ತೇ ಆಗಂಗಿಲ್ಲ. ಅದ್ರಾಗ ಮಾತ್ರ ಕೂತೀವಿ ಅಂದ್ರೆ ತೀರಾ ಟೈಮ್ ಆಗುತ್ತೆ. ಬರೀ ಪಟ್ ನಾಷ್ಟ ಮಾಡಿ ಹೋಗಂತ ಊರಿಗೆ ಹೋಗಕ್ಕೆ ರೆಡಿ ಆದಿ ನೋಡ್ರಿ. ಟೈಮ್ ತಿರುಗಿ ಎಷ್ಟು 11:15 ಆಯಿತು. 12ಕ್ಕೆ ಹೋಗಿ ಮಾಡಿ ಡ್ಯೂಟಿಗೆ ಹೋಗ್ಬೇಕು. 12ವರೆಗೆ ನೋಡ್ರಿ. ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಷ್ಟು ಬ್ಯಾಗ್ ಆಗ್ಯಾವ ನೋಡ್ರಿ. ಈಗ 3 ಮಂದಿ. ದಿವ್ಯಾ, ನಾನು, ಕವಿತಾ, ನಮ್ಮ ತಂಗಿ ಸುನಂದ ನೋಡ್ರಿ. ಕುಬ್ಸದ ಮನೆಗೆ ಹೊಂಟ ರೆಡಿಯಾಗಿ. ಫುಲ್ ಜೋರೇ ತೆಕ್ಕಿದೀಗ. ಎಲ್ಲರ ಮನ್ಯಾಗ ಊಟ ಮಾಡೋದೇ ಈಗ ಅವ್ರು ಊರಾಗ ಒಂದು 60-70 ಮನೆ ಊಟ ಮಾಡಿ ಬಂದ. ವೆರೈಟಿ ಈಗ ಬಾಗೇವಾಡಿ ಅಂತ ಚಾಲು ಆಯ್ತು ನೋಡ್ರಿ. ಇದು ಹೋಗ್ಬಿಡ್ತೇವೆ ಅವ್ರಿಗೆ. ಏ ಬಾ ಪಟ್ನಿ. ಈಕಿನ ರೆಡಿ ಆಗೋದೇ ಮುಗಿದಿಲ್ಲ ನೋಡ್ರಿ. ಇದನ್ನ ಕಣ ಹುಟ್ಲಿ ಕಣವ್ರಿಗೆ ಹೇಳ್ತಾರ. ಏನು ಅನ್ನಲ್ಲ ಅದನ್ನ ಹಂಗೆ ಅದಕ್ಕೆ ಯಾರು ಮಾಡಿದ್ರೆ ಬಿಟ್ಟು ಹೋಗ. ನೀನು ಹಂಗೆ ಮಾಡಕ್ಕೆ ಅವ್ರು ಬೈತಾರ, ಕುಬರ್ಸ್ತಾರ, ಹೊಡಿತಾರ. ಅವ್ರು ಈಗ ಬೈಯಲ್ಲ. ಇವತ್ತು ಕುಬರ್ಸಿ ಮನೆ ಬರ್ತಾರ ಅಲ್ವಾ. ನಾಳೆ 4 ಮನೆ ಬರ್ತಾವ. ಊರಿಗೆ ಹೊಂಟೇವಿ ನೋಡ್ರಿ. ನಮಗೆ ಅದು ನಮಸ್ಕಾರ ಮಾಡಿಬಿಟ್ಟು ಟೈಮ್ ನೋಡ್ರಿ ತಿರುಗಷ್ಟು ಆಗೇ ಬಿಡ್ತು. ನಾವು ಜಲ್ದಿ ಹೋಗ್ಬೇಕಂದ್ರೆ ಲೇಟೇ ಆಗುತ್ತೆ. ಹಂಗೆ ಏನರ ಮಾತಾಡ್ಕೊಂಡು ಕೂರ್ತೀವಿ. ಅಲ್ಲಿ ಟೈಮ್ ಆಗಿದ್ದೆ ಗೊತ್ತಾಗಂಗಿಲ್ಲ ನೋಡ್ರಿ. ನಮ್ಮ ತಂಗಿಗೂ ಕುಬ್ಸದ ಮನೆ ಬಂದವ ಅಂತ ಹೇಳಿದ್ನಲ್ಲ, ಆಕಿನೂ ರೆಡಿ ಆಗಿ ಕೂತಾಳ. ನಾವು ಹೋಗ್ಬೇಕಂತೇಳಿ ಆಕಿನೂ ಹೋಗಕ್ಕೆ ಮನಸ್ಸು ಬರ್ಲಾಗಿತ್ತು ನೋಡ್ರಿ. ನಮ್ಮ ಕಳಿಸಿ ಹೋಗ್ಬೇಕಂತ ಆಕಿನೂ ಕುಂತಿದ್ಲು. ಅದಕ್ಕೆ ನಾವು ಹೋಗ್ಬೇಕಾದ್ರೆ ಡ್ಯೂಟಿ ಇದ್ದತ್ತೆ ಬಂದೇವು ನೋಡ್ರಿ. ಅವ್ರಿಗೆ ಹೊಂಟಾದ ಇಬ್ಬರು ಕುಬ್ಸದ ಮನೆಗೆ, ಆಶಾ ಮತ್ತು ಸುನಂದ ಕೂಡಿ. ಅವ್ರು ಆ ಕಡೆ ಹೋದ್ರು. ನಾವು ಈ ಕಡೆ ಡೈರೆಕ್ಟ್ ಆಟೋ ಬಂತು ನೋಡ್ರಿ. ಮನೆ ಮುಂದೆ ಆಟೋ ಆಟೋಲಿಂದ ಹೋಗ್ಬೇಕಂತೇಳಿ ಆಟೋ ಮಾಡ್ಕೊಂಡು ನಿಂತಿದ್ವಿ ನೋಡ್ರಿ. ಒಮ್ಮೆ ಬಸ್ ಸ್ಟ್ಯಾಂಡ್ಗೆ ಹೋದ್ರಾಯ್ತು. ಮೊದಲೇ ಟೈಮ್ ಒಂದಿಲ್ಲ. ಟೈಮ್ ಇದ್ರೆ ನಾವು ಹಂಗೆ ಎಲ್ಲ ಮನೆ ಹತ್ರ ನಿಯರ್ ಆಗುತ್ತೆ, ಬಸ್ ಬರ್ತಾವೆ, ಅಲ್ಲೇ ಹೋಗ್ತಿದ್ವಿ ಬಸ್ ಮಾರಕತ್ರ. ಬಟ್ ಇವಾಗ ಟೈಮ್ ಇಲ್ಲ. ಮತ್ತು ಇನ್ನು ಅಲ್ಲೆಲ್ಲಿ ವೇಟ್ ಮಾಡೋದಂತೆ ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋದ್ರಾಯ್ತಂತೆ. ಆಟೋ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೊಂಟಿವಿ ನೋಡ್ರಿ. ಈಗ ಹೋಗೋಣ. ಇನ್ನು ಬಸ್ ಸಿಕ್ಕರೆ ಚಲೋ ಆಗುತ್ತೆ. ಜಲ್ದಿನೇ. ಬಸ್ ಸಿಗಲಿಲ್ಲ ಅಂದರೆ ಮತ್ತೆ ಅಲ್ಲೇ ವೇಸ್ಟ್ ಆಗುತ್ತೆ ನೋಡ್ರಿ ಟೈಮ್. ಮೊದಲೇ ನಾವು ಮಿನಿಮಮ್ ಲಿಮಿಟೆಡ್ ಟೈಮ್ ಒಳಗೆ ಹೋಗ್ತಿರ್ತೀವಿ. ಹಿಂಗೆ ಮಾಡಿ ಬಸ್ ಸಿಕ್ತು ನೋಡಿರಿ. ಬಂದ ತಕ್ಷಣ ಬಸ್ ಸಿಕ್ತು. ಬಸ್ ಹತ್ತಿದ್ವಿ. ಬಸ್ ಹತ್ವಿ ಬಂದ್ವಿ ಹೊಂಟಿವಿ ನೋಡ್ರಿ. ಈಗ ಬರ್ರಿ ನೆಕ್ಸ್ಟ್ ಬಿಜಾಪುರಕ್ಕೆ ಹೋಗೋಣ. ಸಿಗ್ತೀನಿ ಅಂತ. ಬಿಜಾಪುರ ಬಂದ್ವಿ ನೋಡ್ರಿ. ಟೈಮ್ ಹೆಂಗಾಯ್ತು ಅಂತ ಗೊತ್ತೇ ಆಗಲಿಲ್ಲ. ಅದರ ಫೋನ್ ಒಳಗೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು, ಅಲ್ಲೇ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಅದರ ಟೈಮ್ ಆಗಿದೆ ಗೊತ್ತಾಗಲಿಲ್ಲ. ಅದ್ರಾಗ ನಮ್ಮ ಊರೊಳಗೆ ನೋಡ್ರಿ ಬಸ್ ಸೀಟಿಗೆ ಸಿಕ್ಕಿತ್ತು. ಆರಾಮ್ ಕೂತೀವಿ ಅಂದರೆ 1 ಅವರ್ ಒಳಗೆ 45 ಮಿನಿಟ್ಸ್ ಒಳಗೆ ಬರ್ತೀವಿ. ಕಾರ್ ಒಳಗೆ ಬಂದರೆ ಬಸ್ ಒಳಗೆ ಲೇಟ್ ಆಗುತ್ತೆ ನೋಡ್ರಿ. ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬರೋದಷ್ಟೇ ಆಗುತ್ತೆ. ಬಟ್ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬರ್ಬೇಕಾದ್ರೆ ಲೇಟ್ ಆಗುತ್ತೆ ನೋಡ್ರಿ. ಸಂಡೇ ಡ್ಯೂಟಿ ಇತ್ತಲ್ಲ, ಹಾಗಾಗಿ ಪೇಷಂಟ್ ಏನು ಇರೋಂಗಿಲ್ಲ ಜಾಸ್ತಿ. OPD ಪೇಷಂಟ್ ಇರ್ತಾವೆ ನೋಡ್ರಿ. OPD ಪೇಷಂಟ್ ಇರಲ್ಲ ಇವತ್ತು ಆ್ಯಕ್ಚುಲಿ. ಬರೀ APD ಅಷ್ಟೇ ಇರ್ತಾವೆ. ಹಾಗಾಗಿ ಲೇಟ್ ಆಗೋ ನೋಡಿರ್ತೀವಿ. ಹೆಂಗೆ ಅಡ್ಜಸ್ಟ್ ಮಾಡ್ಕೋತೀವಿ ಅಂತೇಳಿ ಬಂದೆ ನಾನು. ಇಲ್ಲಾಂದ್ರೆ ಈವ್ನಿಂಗ್ ಆರಾಮ್ ಬರ್ತಿದ್ದೆ ನೋಡ್ರಿ. 5 ಗಂಟೆ ಡ್ಯೂಟಿ ಹಾಕ್ತಿದ್ರು. ಯಾವಾಗಾರ 5 ಗಂಟೆ ಡ್ಯೂಟಿ ಹಾಕ್ತಿರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಯಾಕಂದ್ರೆ 12ವರೆಗೆ ಒಂದು ಶಿಫ್ಟ್ ಚೇಂಜ್ ಆಗ್ತಿರ್ತಾವೆ ನಮ್ಮ. ಹಾಗಾಗಿ ಏನೋ ಅನ್ನಕ್ಕೆ ಬರೋಲ್ಲ. ಬಸ್ ಸ್ಟ್ಯಾಂಡ್ ಬಂತು ನೋಡ್ರಿ. ಇಲ್ಲಿಂದ ಡೈರೆಕ್ಟ್ ಆಟೋ ಹೊಡ್ಕೊಂಡೇ ಹೋಗ್ಬಿಡ್ತೀವಿ. ಮತ್ತು ಇಲ್ಲಿಂದ ಗಾಂಧಿ ಚೌಕಿಗೆ ಹೋಗಿ ಗಾಂಧಿ ಚೌಕಿಲಿಂದ ಹೋಗೋಕೆ ಲೇಟ್ ಆಗುತ್ತೆ. ಆ್ಯಕ್ಚುಲಿ ನಾವು ಮನೆಯವ್ರು ಬರ್ತಿದ್ರೆ ಕರಿವಾಗ ಯಾವಾಗಲೂ ನಾವು ಬಾಗೇವಾಡಿ ಹೋದರೆ ಕರೆಯಾಗಿ ಬರ್ತಾರೆ ನೋಡ್ರಿ ಅವರು ಕಂಪಲ್ಸರಿ. ಬಟ್ ಇವತ್ತು ದಿವ್ಯಾ, ಕವಿತಾ ನಾವು 3 ಮಂದಿ ಇದ್ದೇವಲ್ಲ, ಹಾಗಾಗಿ ನಾವೇ ಆಟೋಕ್ಕೆ ಹೋದ್ರಾಯ್ತಂತೆ. ಅವ್ರಿಗೇನು ಕಾಲ್ ಮಾಡಲಿಲ್ಲ ನಾನು. ಇಲ್ಲೇ ಬಸ್ ಸ್ಟ್ಯಾಂಡ್ ಇಟ್ಕೊಂಡು ಕಬ್ಬಿನಲ್ಲಿ ಕುಡಿಯಾಯ್ತು ನೋಡ್ರಿ. ಫುಲ್ಲು ಬಿಸಿಲು ಅಂದ್ರೆ ಬಿಸಿಲು ನೋಡ್ರಿ. ಅದಕ್ಕೆ ನಾವಾಗಲೂ ಫಿಕ್ಸ್ ಇಲ್ಲೇ ಕುಡಿತೀವಿ. ಕಬ್ಬಿನಲ್ಲಿ ಕುಡ್ದು ಹೋದ್ರಾಯ್ತು ಅಂತೇಳಿ ಕಬ್ಬಿನಲ್ಲಿ ಬಿಟ್ಟಿವಿ ನೋಡ್ರಿ. ಈಗ ಡೈರೆಕ್ಟ್ ಆಟೋ ಹೇಳಿದ್ನಲ್ಲ, ಅಲ್ಲೇ ನಮ್ಮ ಗಣಪತಿ ಗುಡಿ ಹತ್ರ ಡೈರೆಕ್ಟ್ ಆಟೋ ಮಾಡಿದ್ವಿ. ಹೆಂಗೋ 3 ಜನ ಇದ್ವಲ್ಲ, ಇನ್ನೇನು ಬಸ್ಸಿಗೆ ಹೋದಂತೆ ಆಟೋ ಮಾಡಿಕಿಷ್ಟು ಬಂದ್ವಿ. ಹೋಗೋಣ ನೆಕ್ಸ್ಟ್ ನೋಡಿ. ಹೋದ ತಕ್ಷಣ ಎಫ್ರನ್ ಹಾಕೊಂಡು ಡ್ಯೂಟಿಗೆ ಹೋಗಬೇಕು. ಟೈಮ್ ಒಂದು ಭಾಳ ಆಗೈತೆ ನೋಡ್ರಿ. ಆಲ್ರೆಡಿ ಲಿಮಿಟ್ ಆಯ್ತು. ಡ್ಯೂಟಿ ಟೈಮ್ ಆಗಿ ಹೋಯ್ತು ನೋಡ್ರಿ. ಈಗ ನೋಡ್ರಿ ಬಂದ ತಕ್ಷಣ ಚಿನ್ನು ಓಡ್ ಬರತ್ತಾನ. ಏನಪ್ಪ ಈಗೈತಿ ಏನು? ಈಗೈತಿಯ? ಸರಿ ಸೀಜು, ಸರಿ ಬ್ಯಾಗ್ ಹೆಂಗೆ ಗೋಲಿ
ಸರಿ 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 ಬಂದೆ ನೋಡ್ರಿ ಬಿಜಾಪುರಕ್ಕೆ 3-4 ದಿನ ಆಯಿತು ಹೋಗಿ. ಬಂದು ಮಂಗಳವಾರ ಹೋಗಿದ್ವಿ. 3 days ಲೀವ್ ತೊಗೊಂಡು ಹಂಗೆ ಮಾಡಿ ಅಂದ್ರೆ ಅಡ್ಜಸ್ಟ್ ಮಾಡಿಕೊಂಡು ಹಂಗೆ 4-5 ದಿವಸ ಆಯ್ತು ನೋಡ್ರಿ. ಬರೀ ಡ್ಯೂಟಿ ಟೈಮ್ ಆಗ್ಯದ, ಪಟ್ನ ಡ್ಯೂಟಿಗೆ ಹೋಗ್ತೀನಿ. ಹೊರಗಂತೂ ಫುಲ್ ಬಿಸಿಲೈತೆ, ಅದಕ್ಕೆ ಡೈರೆಕ್ಟ್ ಆಟೋ ಹೊಡ್ಕೊಂಡು ಬಂದ್ವಿ. ಸರಿ ಸೀಸು ನೋಡ್ರಿ ಹೆಂಗೆ ಓಡಾಡತ್ತ. ಒಂದೇ ಸಮ ನೋಡ್ರಿ ಕಟಿಂಗ್ ಮಾಡ್ಕೊಂಡು ಹೆಂಗೆ ಕನಾತ ಆಗೋಲಿ. ಡ್ಯೂಟಿ ಬಂದ ನೋಡ್ರಿ 4-5 ದಿನದ ಮ್ಯಾಗ ಡ್ಯೂಟಿಗೆ ಬಂದೆ ನೋಡ್ರಿ. ಅಬ್ದುಲ್ ಬಿಡ್ದಾರ, ನಾವು ಇಬ್ಬರದು ಡ್ಯೂಟಿ ಐತಿ. ಹಾಯ್ ಮಾಡಿಬಿಡ್ರಿ ಎಲ್ಲರಿಗೆ, ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಹೇಳ್ರಿ. 3 hours later. ಡ್ಯೂಟಿ ಮುಗೀತು ನೋಡ್ರಿ, ಮನೆಗೆ ಹೊಂಟಿ. ಟೈಮ್ ನೋಡ್ರಿ ಎಷ್ಟು 5:30 ಆಯಿತು. ಈವ್ನಿಂಗ್ 5 ಗಂಟೆ ಆಯಿತು. ಡ್ಯೂಟಿ ಮುಗಿಸ್ಕೊಂಡು ಹೊಂಟೆ ನೋಡ್ರಿ. ಟೈಮ್ ಹೆಂಗಾಯ್ತು ಗೊತ್ತೇ ಆಗಲಿಲ್ಲ, ಯಾಕಂದ್ರೆ ಸಂಡೇ ಇತ್ತಲ್ಲ ಇವತ್ತು. 4.5 hour ಅಷ್ಟೇ ಇರ್ತೈತೆ ನೋಡ್ರಿ ಡ್ಯೂಟಿ. ಮನೆಗೆ ಬಂದೆ ನೋಡ್ರಿ. ಬರೀ ಬಂದ ತಕ್ಷಣ ನೋಡ್ರಿ ಮನೆಯವ್ರಂದ್ರೆ ಸಂಡೇ ಐತಿ ಇವತ್ತು, ಮೆಸ್ ಸೂಟಿ ಇರ್ತದೆ ಅಂದ್ರೆ ಫ್ರೀ ಇರಂಗಿಲ್ಲ ನೋಡ್ರಿ. ಒಟ್ಟು ಅವ್ರಿಗೆ ಈ ಟೈಮ್ ಒಟ್ಟು ಇದು ಇರ್ಬೇಕು ನೋಡ್ರಿ, ಬ್ಯುಸಿ ಇರ್ಬೇಕು ಅವ್ರಿಗೆ. ಒಟ್ಟು ಗಿಡ ಏನೋ ಕಟ್ ಮಾಡ್ಕೊಂಡು ಕೂತಾರ ನೋಡ್ರಿ ಇಲ್ಲಿ ಗಿಡದೆಲ್ಲ. ಒಟ್ಟು ಅವ್ರು ಖಾಲಿ ಇರಂಗಿಲ್ಲ. ಅವ್ರು ಏನಾರ ಗಾರ್ಡನ್ ಸ್ವಚ್ಛ ಮಾಡೋದು ಏನಾರ ಮಾಡೋದು, ಬಟ್ ಇದೇ ಮಾಡ್ಕೊತಿರ್ತಾರೆ. ಸೀಸನ್ ನೋಡಿ ಬಂದ ತಕ್ಷಣ ಹೆಂಗೆ ಒದ್ರಾತಾಳ್ರಿ ಹೊರಗಿದ್ದೆ ನಾನು. ಅದಕ್ಕೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಯಾರ ಒದ್ರಾಕ. ಚಿನ್ನು ಅಂತೂ ಆ ಕಡೆ ಈ ಕಡೆ ಓಡಾಡ್ಕೊಂತ ಕೂತಾನ. ಅವ್ರ ಪಪ್ಪ ಸಂಡೇ ಐತಂದ್ರೆ ಪಪ್ಪ ಐತಂದ್ರೆ ಚಿನ್ನು ಅವ್ರ ಪಪ್ಪನ ಬೆನ್ನೆ ನೋಡ್ರಿ, ಬೆನ್ನೆ ಬಿಡಂಗಿಲ್ಲ ಅವ್ರ ಪಪ್ಪನ ಬೆನ್ನ. ಈಕೆ ಅಂತ ಟಿ ನೋಡ್ಕೊಂಡು ಡ್ಯೂಟಿಯಿಂದ ಬಂದ ನೋಡ್ರಿ. ಟೈಮ್ ಎಷ್ಟು 6 ಗಂಟೆ ಆಯಿತು. ಈವ್ನಿಂಗ್ ಡ್ಯೂಟಿಗೆ ಮೈ ನೋಡಿ ಫುಲ್ ಗಲೀಜಾಗೈತಿ, ಎಲ್ಲ ಸರಿ ಮಾಡ್ಕೊಬೇಕು. ಬರ್ಲಿಕ್ಕೆ ಫ್ರೆಶಪ್ ಆಗ್ತೀನಿ, ಫ್ರೆಶಪ್ ಆಗಿ ಸಿಗ್ತೀನಿ ಅಂತ ನೋಡ್ರಿ. ಸಾಯಂಕಾಲ ನೋಡ್ರಿ ಟೈಮ್ ಎಷ್ಟು 8:30 ಆಯಿತು. ಚಿನ್ನು ಹೋಮ್ವರ್ಕ್ ಮಾಡ್ಸಾತೀನಿ ನೋಡ್ರಿ. ಎಲ್ಲೋಗಿ ಮಮ್ಮಿ ಎಲ್ಲೋಗಿದ್ಲು? ನಿಮ್ಮ ಮಮ್ಮಿ ಬಿಟ್ಟಿದ್ದಿಲ್ಲಿ ಪಪ್ಪ ಕೂಡ ನೆನೆಸೇ ಇರಲಿಲ್ಲ ನನಗೆ. ಎಲ್ಲಿ ನೆನೆಸಿ ಫೋನ್ ಹಚ್ಚಿ ಚಂದಾಗಿ ಮಾತಾಡ್ತಿದ್ದಿಲ್ಲ, ಬಿಡ್ತಿದ್ದಿಲ್ಲ. ಹೌದಿಲ್ಲ ನೋಡ್ರಿ. ಚಿನ್ನಗ ಹಾಲಿಡೇ ಹೋಮ್ವರ್ಕ್ ಏನು ಕೊಟ್ಟೇ ಇಲ್ಲ ನೋಡ್ರಿ. ಅದಕ್ಕೆ ಸುಮ್ಮನೆ ಅವ್ನು ಪ್ರಾಕ್ಟೀಸ್ ಆಗ್ಬೇಕಂತೇಳಿ ಎಕ್ಸಾಮ್ ಬರ್ದಾನ. ಬಟ್ ಹೆಂಗೆ ಬರ್ದಾನ ಗೊತ್ತೇ ಆಗಿಲ್ಲ ನೋಡ್ರಿ. ನಾನು ಅಂತೂ ಇದ್ದಿದ್ದಿಲ್ಲ ಅವ್ನಿಗೆ ಓದ್ಸಕ್ಕೆ, ಯಾಕಂದ್ರೆ ಕುಪ್ಸಿರ್ತಲ್ಲ ಹಂಗಾಗಿ ಹೆಂಗಾರ ಆಗ್ಲಿದ ಒಂದ್ಸಲ ಅಂತ ಹೇಳಿ ಅವ್ನಿಗೆ ಅವ್ರ ಪಪ್ಪಾನೇ ಮಾಡ್ಸಾರ. ಅವ್ರಿಗೆ ಎಲ್ಲರೂ ಹೆಂಗೆ ಮಾಡ್ಸಾರ ಅವನಿಗೆ ಗೊತ್ತೇ. ಪಪ್ಪಾರಿಗೆ ಒಂದಿಷ್ಟು ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ 1 2 3 ABCD ಎಲ್ಲ ಓದ್ಸಾಕತ್ತೀನಿ ನೋಡಿ. ಇವತ್ತು ಮೆಸ್ ಬಂದೈತೆ ನೋಡ್ರಿ ಸಂಡೇ, ಹಂಗಾಗಿ ಚಿನ್ನುಗ ಗಂಜಿ ಮಾಡತ್ತದ. ನಿಮ್ಗೆ ಧನುಷಿಗೂ ಜ್ವರ ಬಂದವತ್ತು, ಅದಕ್ಕೆ ಚಿನ್ನುಗ ಧನುಷಿಗೆ ಗಂಜಿ ಮಾಡಾಕತ್ತೈತಿ. ನಮ್ಮ ಮನೆಯವ್ರು ನೋಡ್ರಿ ಫುಲ್ ಫ್ರೀ ಇವತ್ತು ಸಂಡೇ. ಟಿ ನೋಡ್ಕೋತ ಕೂತಾರೆ. ಇವ ಅಂತೂ ಅಡ್ಡಾಡ್ದಾರ ನೋಡ್ರಿ, ಜಿಗಿದಾಡ್ದು ನೋಡ್ರಿ. ಹೋಮ್ವರ್ಕ್ ಮಾಡೋದೆಲ್ಲ ಅಲ್ಲಿದಲ್ಲೇ ಹೋಗ್ದಾನ, ಹೋಗೋದಲ್ಲಿ ಜಿಗಿದಾಡಕತ್ತಾರ ನೋಡ್ರಿ. ಇನ್ನೊಂದಿಷ್ಟು ಹೂ ತಂದಿದ್ಲು ಕವಿತಾ, ಮಾರ್ಕೆಟಿಗೆ ಹೋಗಿದ್ಲು. ಹೂ ಕಟ್ಟಾಕತ್ತೀನಿ ನೋಡ್ರಿ. ಇವಿಷ್ಟು ಕಟ್ಟೀನಿ, ಇನ್ನೂ ಇಷ್ಟು ಕಟ್ಬೇಕು ನೋಡ್ರಿ. ಹೋಮ್ವರ್ಕ್ ಮಾಡಂದ್ರೆ ಜಿಗಿದಾಡಕ್ಕೆ ಹೊಂಟಿ ಹೊರಗೆ. 3 ದಿನ 5 ದಿನ ಜಿಗಿದಾಡೋದೆ. ಊಟ ಮಾಡತ್ತೇವೆ ನೋಡ್ರಿ. ಊಟ ಮಾಡೋ ಬರೀ ಪಲಾವ್ ಮಾಡೈತಿ, ಚಪಾತಿ ಪಲಾವ್ ಸಜ್ಜಕ್ಕ ನೋಡ್ರಿ. ಶೆಟ್ಕೊಂಡು ಕೂತ ನೋಡ್ರಿ. ನಾ ಎಲ್ಲಾರಾಗೆಲ್ಲ ಉಡಾತನ ಮಾಡ್ಯಾರತ್ತಾರ. ಪಪ್ಪ ನನ್ನ ಕಂಪ್ಲೇಂಟ್ ಮಾಡಿದ್ದಕ್ಕೆ ಶೆಟ್ಕೊಂಡು ಕೂತ ನೋಡ್ರಿ ಊಟ ಮಾಡ್ಲಾರಿ. ಬರೀ ಎಲ್ಲಾರು ಊಟ ಮಾಡೋ ನಮ್ಮ ಮನೆಯವರು ನಾವು ಊಟ ಮಾಡತ್ತೀವಿ. ಸೀಜು ವಾಕಿಂಗ್ ಕರ್ಕೊಂಡು ಹೋಗ್ಯಾರ ನೋಡ್ರಿ ಕೆಳಗೆ. ಅವ್ರ ಪಪ್ಪ ಅವ್ರು ಕೂಡ ಹೋದಾಗ ಇವತ್ತು ಚಿನ್ನು ಮ್ಯಾಗ್ ಬಾ ಅಂದ್ರೆ ಬರಾಕ್ತಾ ಇಲ್ಲ ನೋಡ್ರಿ. ಅದೊಂದು ನೆಪ ಸಿಕ್ಕರೆ ಸಾಕು ನೋಡ್ರಿ. ರಾತ್ರಿ ಆಯಿತು ಅಂದ್ರೆ ನಿದ್ದೆನೇ ಬರಂಗಿಲ್ಲ ಅವಂಗೆ. ಹೆಂಗೆ ರಾತ್ರಿ ಆಗುತ್ತೆ ಅಷ್ಟು ಫುಲ್ ಅಲರ್ಟ್ ಆಗ್ಬಿಡ್ತಾನೆ ನೋಡ್ರಿ, ಅಡ್ಡಾಡ್ಕೋಂತ ನೋಡಿ. ಅದು ಸೀಜು ಬಿಡಲ್ಲಾಗೇನ ವಾಕಿಂಗ್ ಮಾಡ್ಸಕ್ಕೆ ಹೋಗಿ ಹೊತ್ಕೊಂಡು ಅಡ್ಡಾಡವ. ಎಷ್ಟು ಬೈದ್ರು ಮ್ಯಾಗ್ ಬರಾಕೈತಾ ಇಲ್ಲ. ಅವ್ರ ಪಪ್ಪ ಅಂದ್ರು ಅಲ್ಲಿ ಯಾರೋ ಸಿಕ್ಕಲ್ಲ, ಅವ್ರು ಕೂಡ ಮಾತಾಡ್ಕೋಂತ ನಿಂತು ಬಿಟ್ರೆ 12 ಆಗೈತಿ. ಈಗ ನೋಡ್ರಿ ಮಲ್ಕೊಂಡು ಟೈಮ್ ಆಯಿತು, ಊಟ ಅದೆಲ್ಲ ಆಯ್ತು ನೋಡ್ರಿ. ಟೈಮ್ ಅಂತರಿಗೆ ಎಷ್ಟು 12:15 ಆಯ್ತು ನೋಡ್ರಿ. ಇವತ್ತು ನೋಡ್ರಿ ಇಲ್ಲಿಗೆ ಏನು ಮಾಡ್ತೀನಿ, ಯಾರಿಗೆ ನೋಡ್ರಿ ಇಷ್ಟ ಆಗುತ್ತೆ ಅವ್ರು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಸ್ಟಾರ್ಟ್ ಆಯ್ತು ನೋಡ್ರಿ ಒಂದು ಈ ಸಲ ನೀವು ಅಂತಿದ್ದೆ, ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಒಂದು ಕಿರಿಕಿರಿ ಇಲ್ಲ ಕಿರಿಕಿರಿ ಅಂದ ಯಾರು ನೀನೇ ಕಿರಿಕಿರಿ ಮಾಡೋ. ಓಕೆ ಬಾಯ್, ಗುಡ್ ನೈಟ್.